ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ನಾಯಿರಾ, ಈ ಕ್ಯೂಟ್ ಆಗಿರೋ ನಾಯಿನ ನೋಡಿ ನೀನು ಹೆದರ್ತಿದ್ಯಾ? ನೀವ್ ಯಾವತ್ತೂ ಕೂಡ ನಾಯಿನ ನೋಡಿ ಹೆದರ್ಬಾರ್ದು ನಾಯಿರಾ. ನಿಮಗ್ ಗೊತ್ತಾ, ಅವು ತುಂಬಾ ಹೆಲ್ಪ್ ಮಾಡ್ತವೆ. ನಿಜವಾಗ್ಲೂ? ಹೇಗ್ ಹೆಲ್ಪ್ ಮಾಡತ್ತೆ? ನಾಯಿಗಳು ತುಂಬಾನೇ ಹೆಲ್ಪ್ ಮಾಡುತ್ತೆ. ಬರೀ ನಾಯಿ ಮಾತ್ರ ಅಲ್ಲ, ಆದ್ರೆ ಎಲ್ಲ ಸಾಕು ಪ್ರಾಣಿಗಳು ಯಾವು ನಮ್ ಜೊತೆ ಇರ್ತಾವೋ ಅವಕ್ಕೆ ಸಾಕು ಪ್ರಾಣಿಗಳು ಅಂತಾರೆ. ನಾನು ಅದ್ರ ಬಗ್ಗೆ ಹೇಳ್ತೀನಿ. ಇದು ನಾಯಿ. ನಾಯಿಗಳು ಬೊಗಳ್ತವೆ. ನಾಯಿಗಳು ನಮ್ಮ ಮನೆನ ಕಾಪಾಡುತ್ತೆ, ಅಂದ್ರೆ ನಮಗೆ ರಕ್ಷಣೆ ಕೊಡುತ್ತೆ. ಇವುಗಳು ತುಂಬಾ ನಿಯತ್ತಾಗಿರುತ್ತೆ. ಇಡೀ ಪ್ರಪಂಚದಲ್ಲಿ ತುಂಬಾ ತರದ ನಾಯಿಗಳು ಇರುತ್ತೆ. ಇದು ಬೆಕ್ಕು. ಬೆಕ್ಕುಗಳು ಮಿಯಾವ್ ಅಂತವೆ. ಬೆಕ್ಕುಗಳು ಹಾಲನ್ನ ಕುಡಿಯುತ್ತವೆ ಮತ್ತೆ ಮೀನನ್ನ ತಿನ್ನುತ್ತವೆ. ಬೆಕ್ಕುಗಳು ತುಂಬಾ ಸ್ವಚ್ಛ ಪ್ರಾಣಿಗಳು. ಹೀಗೇನೆ ತುಂಬಾ ತರದ ಬೆಕ್ಕುಗಳಿವೆ. ಇವು ಹಸುಗಳು ಒಂಬೋ ಅನ್ನತ್ತೆ. ಹಳ್ಳಿಗಳಲ್ಲಿ ತುಂಬಾ ಮನೆಗಳಲ್ಲಿ ಹಸುಗಳಿರುತ್ತೆ. ಹಸು ಹಾಲನ್ನ ಕೊಡುತ್ತೆ. ಇವು ಸೌಮ್ಯ ಪ್ರಾಣಿಗಳು. ಇವು ಕುದುರೆಗಳು ನೀ ಮಾಡುತ್ತೆ. ಕುದುರೆಗಳು ನಮಗೆ ಬಹಳ ರೀತಿಯಲ್ಲಿ ಸಹಾಯ ಮಾಡುತ್ತವೆ. ಹಳೆ ಕಾಲದಲ್ಲಿ ಇವುಗಳು ಗಾಡಿಗಳನ್ನ ಎಳಿತಿದ್ವು. ಇವುಗಳು ತುಂಬಾ ಶಕ್ತಿಶಾಲಿ ಪ್ರಾಣಿಗಳು. ಇದು ಮೇಕೆ ಪ್ಲೀಟ್ ಮಾಡುತ್ತೆ. ಮೇಕೆಗಳು ಚಿಕ್ಕದಾಗಿದ್ರು ತುಂಬಾ ಸ್ಟ್ರಾಂಗ್ ಆಗಿರುತ್ತವೆ. ತುಂಬಾ ಹಳ್ಳಿಗಳಲ್ಲಿ ಮತ್ತೆ ಮನೆಗಳಲ್ಲಿ ಇದನ್ನ ಹಾಲ್ಗೋಸ್ಕರ ಬಳಸ್ತಾರೆ. ಮೇಕೆಗಳು ತುಂಬಾ ಸುಲಭವಾಗಿ ಗುಡ್ಡ ಬೆಟ್ಟಗಳನ್ನ ಹತ್ತುತ್ತವೆ. ಇದು ಕುರಿ ಬ್ಲೀಟ್ ಮಾಡುತ್ತೆ. ಕುರಿ ಉಣ್ಣೆಯನ್ನ ಕೊಡುತ್ತೆ. ಇವುಗಳು ಗುಡ್ಡ ಕಾಡು ಪ್ರದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತೆ ಹಾಲನ್ನು ಕೂಡ ಕೊಡುತ್ತೆ. ಇದು ಕತ್ತೆಗಳು ತುಂಬಾ ಧೈರ್ಯಶಾಲಿ. ಕತ್ತೆಗಳು ತುಂಬಾ ಶಕ್ತಿಯುತ ಪ್ರಾಣಿಗಳು. ಅವು ತುಂಬಾ ಭಾರವಾದ ವಸ್ತುಗಳನ್ನ ಹೊರುತ್ತೆ. ಭಾರವಾದ ವಸ್ತುಗಳನ್ನ ಹೊತ್ಕೊಂಡು ಬೆಟ್ಟ ಗುಡ್ಡನೆಲ್ಲ ಹತ್ತುತ್ತೆ. ಇದು ಹಂದಿ ಆಯಿಂಕ್ ಆಯಿಂಕ್ ಮಾಡುತ್ತೆ. ಹಂದಿಗಳು ಹೆಚ್ಚಾಗಿ ಸ್ಟೈಯಲ್ಲಿದ್ದು ಫಾರ್ಮ್ಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇವುಗಳನ್ನ ಹೆಚ್ಚಾಗಿ ಮಾಂಸಕ್ಕೋಸ್ಕರ ಬಳಸ್ಕೋತಾರೆ. ಇಷ್ಟೇ ಅಲ್ಲದೆ ತುಂಬಾ ಸಣ್ಣದಾದ ಸಾಕು ಪ್ರಾಣಿಗಳೂ ಇವೆ. ಜನರು ಅವುಗಳನ್ನ ಸಾಕ್ತಾರೆ. ಉದಾಹರಣೆಗೆ ಮೊಲ, ಆಮೆ ಮತ್ತೆ ಗಿನಿಯಾ ಪಿಗ್ಸ್. ಹೀಗೇನೆ ತುಂಬಾ ಪ್ರಾಣಿಗಳಿವೆ. ಪ್ರಾಣಿಗಳು ಇಷ್ಟೊಂದು ಸಹಾಯ ಮಾಡುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಹೌದು ನಾಯರಾ, ನಾವು ಪ್ರಾಣಿಗಳನ್ನ ಪ್ರೀತಿಸ್ಬೇಕು. ಸರಿ ಅಮ್ಮ.